ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಮಧ್ವವಿಜಯದ 2ನೇ ಸರ್ಗದ ವಿಷಯಗಳು ಈ ರೀತಿಯಾಗಿವೆ. ಅದರಲ್ಲಿ ಒಟ್ಟು 54 ಶ್ಲೋಕಗಳಿವೆ. ವಿಷಯಾನುಕ್ರಮಣಿಕೆ ಯಾವ ರೀತಿಯಾಗಿದೆ ಅಂತಂದರೆ, ಬ್ರಹ್ಮಾದಿಗಳು ಶ್ರೀಹರಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋದು, ಆಗ ಭಗವಂತ ವಾಯುದೇವರಿಗೆ ಅವತರಿಸಲಿಕ್ಕೆ ಆದೇಶ ಕೊಡೋದು, ನಂತರ ಅನಂತಾಸನನಿಂದ ಮಧ್ವಾವತಾರದ ಮುನ್ಸೂಚನೆ ಆಗೋದು, ಆಮೇಲೆ ಮಧ್ವಾಚಾರ್ಯರ ತಂದೆ ತಾಯಿಗಳ ವಿವರಣೆ, ಅವರು ಮಾಡಿದ ಪೂರ್ವ ತಪಸ್ಸು ಅಪೂರ್ವ ತಪಸ್ಸು, ನಂತರ ಮಧ್ವಾವತಾರ, ಅನಂತರ ಶಿಶುವಾಗಿದ್ದಾಗ ತೋರಿಸಿದ ಬಾಲಲೀಲೆಗಳು, ಭೂತಬಾಧೆಯ ಪರಿಹಾರ, ಹುರುಳಿ ತಿಂದು ಜೀರ್ಣಿಸಿಕೊಂಡಿದ್ದು, ಎತ್ತಿನ ಬಾಲ ಹಿಡಿದು ಸಂಚಾರ ಮಾಡೋದು 1 ವರ್ಷ ಮಗು ಇದ್ದಾಗ, ನಂತರ ತಂದೆಯ ಋಣ ಪರಿಹಾರ ಮಾಡೋದು ಮುಂತಾದ ಬಾಲಲೀಲೆಗಳು 2ನೇ ಸರ್ಗದಲ್ಲಿ ಹೇಳಲ್ಪಡ್ತದೆ. ಇದನ್ನೇ 54 ಶ್ಲೋಕ ಇದ್ದರೂ ಸಮಯದ ಅಭಾವ ಇರೋದರಿಂದ ಅನುಕೂಲ ಆಗಲಿ ಅಂತ ಪಂಡಿತಾಚಾರ್ಯರು ಕೇವಲ 2 ಶ್ಲೋಕಗಳಲ್ಲಿ 2ನೇ ಸರ್ಗವನ್ನು ಸಂಗ್ರಹಿಸಿದ್ದಾರೆ. ಪ್ರಮೇಯ ನವಮಾಲಿಕ ಅನ್ನೋ ಗ್ರಂಥದಲ್ಲಿ, ಕಾವ್ಯದಲ್ಲಿ. ಶ್ರೀ ಗುರುಭ್ಯೋ ನಮಃ. ಅಜ್ಞಾನೋತ್ಸಾದನಾರ್ಥಂ ಸುರವರವಚಸಾ ಸೂಚಿತೋ ರೂಪ್ಯಭರ್ತಾ ಜಾತೋ ಮಧ್ಯಾಲಯಾರ್ಯಾತ್ ಗುರುಮತಿ ತಪಸೋ ವಾಸುದೇವಾಭಿಧಾನಃ. ಗೋದಾತ್ರೇ ಮೋಕ್ಷದಾತ ರಜತಪದಿಪದಾ ಸೇವಕೋ ಭೂತಭರ್ತಾ ಮಾನ್ಯಃ ಪ್ರಾಣಃ ಕುಲಸ್ಥೈಃ ಅಪಿ ನಿಜ ಸಹಜಾಃ ತರ್ಪಿತಃ ಪ್ರೀಯತಾಂ ಮೇ. ಆನಂದಂ ಮಂದಹಾಸಾಮೃತರಸಕಲಯಾ ಸಂದಧಾನಃ ಪ್ರಜಾನಾಂ ಹಾಸ್ಯೇಂದೋ ಶೋಭಮಾನೈಃ ಅಪಿ ಕಲವಚನೈಃ ಬಾಲಲೀಲಾವಿಲಾಸೈಃ. ಗೋಪುಚ್ಛಾಲಂಬನಾದ್ಯೈಃ ವೃಷಪತಿವಿಹಿತಾಪತ್ಪ್ರಣೋದಿ ಪ್ರಣೋದ್ಯಾತ್ ಅಜ್ಞಾನಾದ್ಯಾಪದಂ ಮೇ ಸ್ವಯಮಿವ ಭಗವಾನ್ ವಾಸುದೇವೋಸುದೇವಃ. ಅಜ್ಞಾನೋತ್ಸಾದನಾರ್ಥಂ ಅನ್ನೋದರಿಂದ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ, ಲೋಕದ ಅಜ್ಞಾನ ನೀಗಬೇಕು, ನಿವಾರಣೆ ಆಗಬೇಕು ಅಂತ ದೇವತೆಗಳು ಬೇಡಿಕೊಂಡಾಗ ಭಗವಂತ ಮುಖ್ಯಪ್ರಾಣನಿಗೆ ಆ ಕೆಲಸವನ್ನು ಒಪ್ಪಿಸಿದ. ಉಡುಪಿಯ ಅನಂತಾಸನ ಜಾತ್ರೆಯ ವೇಳೆ ಒಬ್ಬ ಮನುಷ್ಯ ಗರುಡಗಂಬವನ್ನೇರಿ ನಿಂತು ಪ್ರಾಣದೇವರು ಅವತಾರ ಮಾಡ್ತಾರೆ ಅಂತ ಭವಿಷ್ಯ ನುಡಿದ. ಹೀಗೆ ಮುಖ್ಯಪ್ರಾಣ ಜ್ಞಾನಿಗಳಾದ ಮತ್ತು ತಪಸ್ವಿಗಳಾದ ಮಧ್ಯಗೇಯ ಭಟ್ರು, ನಡಿಲ್ಲಾಯ ಅಂತ ಕರೀತಾರೆ ಆ ಕಡೆ, ಅವರ ಮನೆಯಲ್ಲಿ ವಾಸುದೇವನಾಗಿ ಜನಿಸಿದ. ನಂತರ ಶಿಶುವಾದಾಗ ಮಗುವಿಗೆ ಹಾಲು ಕೊಡಬೇಕು ಅಂಥೇಳಿ ಹಾಲಿಗೆಂದು ಒಂದು ಹಸುವನ್ನು ದಾಢ ಮಾಡಿದರು. ಯಾರು? ಮೂಡಿಲ್ಲಾಯ ಅನ್ನೋರು. ಅವರಿಗೆ ಪ್ರತಿಫಲವಾಗಿ ವಾಯುದೇವರು, ಮಧ್ವರಾಯರು ಏನು ಕೊಟ್ರಪ್ಪ ಅಂತಂದರೆ ಮುಕ್ತಿಯನ್ನೇ ಕರುಣಿಸಿದರು ಅನ್ನುವ ಶ್ಲೋಕ 2ನೇ ಸರ್ಗದಲ್ಲಿ ನಾವು ಕಾಣಬಹುದು. ಅನಂತರ ತಂದೆ ತಾಯಿಗಳು ಭಗವಂತನಲ್ಲಿ ಅರ್ಪಿಸಿ ಉಡುಪಿಗೆ ಅನಂತಾಸನನನ್ನು ಪೂಜಿಸಿದರು. ವಾಪಸ್ ಬರ್ತಾ ಇರಬೇಕಾದ್ರೆ ಕತ್ಲಾಗಿತ್ತು. ದಾರಿಯಲ್ಲಿ ಕಾಡು ದೆವ್ವದಿಂದ ಅದು ತನ್ನ ಹಿರಿಮೆ, ವಾಯುದೇವರ ಮಹಿಮೆ, ಈ ಮಗು ಇದೆ ಆದ್ದರಿಂದ ನೀವು ರಕ್ಷಿಸಲ್ಪಟ್ಟಿದ್ದೀರಿ ಅಂತ ಆ ಕಾಡು ದೆವ್ವ ಹೇಳೋದು, ಈ ಒಂದು ಮಹಿಮೆ ನಾವು ತಿಳ್ಕೋಬಹುದು. ನಂತರ ತಾಯಿ ಒಂದು ಸರಿ ಮಗುವನ್ನು ಆ ಪುಟ್ಟ ಬಾಲಕ ವಾಸುದೇವ ಶಿಶುವಾಗಿದ್ದಾಗ ಅವರ ಅಕ್ಕನ ಹತ್ರ ನೋಡ್ಕೊಳ್ಳಿಕ್ಕೆ ಬಿಟ್ಟು ಹೋಗಿದ್ದರು. ಮಗು ಅಳ್ತಾ ಇತ್ತು, ಸುಮ್ಮನಾಗಲಿಲ್ಲ. ಎಷ್ಟೇ ಸಮಾಧಾನ ಮಾಡಿದ್ರು. ಆಗ ಹುರುಳಿಯನ್ನೇ ತಿನ್ನಿಸ್ಬಿಟ್ರು. ತಿಂದು ತೃಪ್ತಿಯಿಂದ ತೇಗಿದರು.
ಚೆನ್ನಾಗಿ ಆಟ ಆಡಿಕೊಂಡು ಇತ್ತು. ಏನೂ ಆಗಲಿಲ್ಲ. ಇಂಥ ಪ್ರಾಣದೇವರು ನನ್ನ ಮೇಲೆ ಪ್ರೀತನಾಗಲಿ ಅಂತ ಪಂಡಿತಾಚಾರ್ಯರು ಹೇಳ್ತಾ ಆನಂದಂ ಮಂದಹಾಸಾಮೃತರಸಕಲಯ ಸಂದಧಾನ ಪ್ರಜಾನಾಂ ಅಂತ ಏನು ಹೇಳಿದೆ, ಅದರ ಅಭಿಪ್ರಾಯ ಭಗವಾನ್ ವಾಸುದೇವನಂತೆಯೇ ಈ ವಾಸುದೇವನು, ಬಾಲಕ ವಾಸುದೇವನೂ ಕೂಡ ಬಾಲಲೀಲೆಗಳನ್ನು, ಅದರ ನಾಟಕವನ್ನು ಆಡಿದ ಅಂಥದನ್ನು ನಾವು ಕೇಳಬಹುದು. ಮುಖ ಚಂದ್ರನಂತಹ ಮುಖ, ಮುಗುಳ್ನಗೆ ಈ ರೀತಿಯಾಗಿತ್ತು. ಮುದ್ದು ಮಾತುಗಳಾಡ್ತಾ ಇದ್ದರು. ಕಂಡವರಿಗೆ ಬಹಳ ಅವರ ಮನಸ್ಸನ್ನು ಸೂರೆಗೊಂಡರು. ಒಂದು ಸರಿ ಎತ್ತಿನ ಬಾಲ ಹಿಡಿದು ಸಂಜೆ ತನಕ ಕಾಡು ಗುಡ್ಡಗಳಲ್ಲಿ ಅಲೆದು ಮನೆಮಂದಿಗೆಲ್ಲ ಗಾಬರಿಗೊಳಿಸಿದ್ರು. ಇಂಥ ಒಂದು ಏನೂ ಆಗಲಿಲ್ಲ. ಅದು ಮುಂದಿನ ಶ್ಲೋಕದಲ್ಲಿ ಬರ್ತದೆ ಎಷ್ಟು ವರ್ಷ ಆಗಿತ್ತು ಅಂತ. ಇಂಥ ಬಾಲಲೀಲೆಯ ಬೆಡಗುಗಳಿಂದ ಲೋಕದ ಕಣ್ಣಿಗೆ ಆನಂದವನ್ನು ಎರೆದರು. ಒಂದು ಸರಿ ಸಾಲ ಸಂದಾಯಕ್ಕೆಂದು ಧರಣಿ ಕುಳಿತುಬಿಟ್ಟ. ಎತ್ತಿನ ಒಂದು ಕೊಟ್ಟಿದ್ದ ಒಬ್ಬ ಸಾಹುಕಾರ, ನನಗೆ ವಾಪಸ್ ಹಿಂತಿರುಗಿಸಿ ದುಡ್ಡು ಕೊಡ್ರಿ ಅಂತ ಕೂತ. ಸಾಲ ಮಾಡಿದ್ರಲ್ಲ ಇವರು ಮದ್ದಿಗೆ ಭಟ್ರು, ಆಗ ಅವ್ರ ಕಷ್ಟ ಎಷ್ಟಿದೆ ಅನ್ನೋದು ನಾವು ಇಲ್ಲಿ ತಿಳ್ಕೊಬೋದು. ಕೂತಿದ್ದೀನಿ, ನನಗೆ ಹಣ ವಾಪಸ್ ಕೊಟ್ಬಿಟ್ಟು, ನಾನು ಎತ್ತು ಕೊಟ್ಟಿದ್ದೀನಿ, ನನಗೆ ಹಣ ಕೊಡ್ರಿ ಅಂತ ಕೂತ್ಬಿಟ್ಟಿದ್ರು. ಧರಣಿ ಕೂತ್ಬಿಟ್ಟಿದ್ದ. ಆಗ ವಾಸುದೇವ ನಾಮಕ ಮಧ್ವರಾಯರು ಪುಟ್ಟ ಮಗು ತನ್ನ ಕೈಯಿಂದ ಹುಣಸೆ ಬೀಜಗಳನ್ನೇ ಕೊಟ್ಬಿಟ್ರು ಆ ಸಾಹುಕಾರನಿಗೆ. ಈ ರೀತಿಯಾಗಿ ತಂದೆಯ ಆಪತ್ತನ್ನು ಕಳೆದರು, ಋಣಮುಕ್ತನನ್ನಾಗಿ ಮಾಡಿದರು. ಇದರಿಂದ ಏನು ತಿಳ್ಕೊಬೋದು ಅಂತಂದರೆ, ಮಧ್ವರಾಯರನ್ನು ಹೇಳಿದ್ರೆ ಋಣಬಾಧೆ ತೀರ್ತದೆ, ಎಲ್ಲ ಕಷ್ಟಗಳು ನಿವಾರಣೆ ಆಗ್ತದೆ ಅನ್ನುವ ಮಹತ್ವವನ್ನು ನಾವು ತಿಳ್ಕೊಬೋದು. ಇಂಥ ವಾಸುದೇವನು ಆ ವಾಯುದೇವ ನನ್ನಲ್ಲಿರುವ ಅಜ್ಞಾನವನ್ನು ನಿವಾರಣೆ ಮಾಡಲಿ ಅಂತ ಕೇಳಿಕೊಂಡು ಪಂಡಿತಾಚಾರ್ಯರು ಈ ಒಂದು 2ನೇ ಸರ್ಗವನ್ನು ಮುಗಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ.